PV ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ದಿವಂಗತ ಗೌರಮ್ಮ ಬಿ ರಾಚಯ್ಯರವರ ಸ್ಮಾರಕಕ್ಕೆ ಹಿಂದುಳಿದ ವರ್ಗಗಳ ಶ್ರೀಗಳ ಭೇಟಿ, ಪುಷ್ಪನಮನ ಕುಟುಂಬದವರಿಗೆ ಸಾಂತ್ವನ. ಚಾಮರಾಜನಗರ ತಾಲೂಕಿನ ಆಲೂರು ಗ್ರಾಮದಲ್ಲಿ ಇತ್ತೀಚೆಗೆ ನಿಧನರಾದ ಮಾಜಿ ರಾಜ್ಯಪಾಲರಾದ ದಿವಂಗತ ಬಿ ರಾಚಯ್ಯರವರ ಧರ್ಮಪತ್ನಿ ಗೌರಮ್ಮ ಬಿ ರಾಚಯ್ಯರವರ ಪುಣ್ಯಭೂಮಿಗೆ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳಾದ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ಡಾಕ್ಟರ್ ಪ್ರಸನ್ನಾನಂದ ಸ್ವಾಮೀಜಿ, ಹೊಸದುರ್ಗ ಭಗೀರಥ ಪೀಠದ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಹಾಗೂ ಹೊಸದುರ್ಗ ಕನಕಪೀಠ ಶಾಖಾ ಮಠದ ಶ್ರೀ ಈಶ್ವರಾನಂದ ಸ್ವಾಮೀಜಿಗಳು ಸ್ಮಾರಕಕ್ಕೆ ಭೇಟಿ ನೀಡಿ ಗೌರಮ್ಮ ಬಿ ರಾಚಯ್ಯರವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು. ಮೂವರು ಶ್ರೀಗಳು ಆಲೂರಿನಲ್ಲಿರುವ ಸ್ಮಾರಕಕ್ಕೆ ಭೇಟಿ ನೀಡಿ ಗೌರಮ್ಮ ಹಾಗೂ ರಾಚಯ್ಯರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ನಂತರ ಸ್ಮಾರಕದ ವಿನ್ಯಾಸ ಹಾಗೂ ಬಿ ರಾಚಯ್ಯರವರ ಜೀವನ ಚರಿತ್ರೆ, ವ್ಯಕ್ತಿತ್ವ ಕುರಿತ ಛಾಯಾಚಿತ್ರಗಳನ್ನು ವೀಕ್ಷಣೆ ಮಾಡಿದರು. ಬಿ ರಾಚಯ್ಯರವರ ಪುತ್ರ ಕೊಳ್ಳೇಗಾಲ ಶಾಸಕ AR ಕೃಷ್ಣಮೂರ್ತಿ ವಿವರಣೆ ನೀಡಿದರು. ಈ ಸಂದರ್ಭದಲ್ಲಿ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರು, ಮುಖಂಡ ಶ್ರೀನಿವಾಸ್ ನಾಯಕ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಕೊಪ್ಪಾಳಿ ಮಹದೇವನಾಯಕ, ಯೋಗೀಶ್, ಚಾಮೂಲ್ ನಿರ್ದೇಶಕ ಕಮರವಾಡಿ ರೇವಣ್ಣ, ಆಲೂರು ಮಲ್ಲಣ್ಣ, ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಹೊಂಗನೂರು ಚಂದ್ರು, ಯಳಂದೂರು ತಾಲೂಕು ಅಧ್ಯಕ್ಷ S ಪ್ರಭುಪ್ರಸಾದ್, ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷ R ರಾಜೇಂದ್ರ, ಮಹದೇವ ಪ್ರಸಾದ್ ಪಸಿ, SPK ರಾಜು, ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಇತರರು ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಈ ದಿವಸ ನಮ್ಮ ವಾಲ್ಮೀಕಿ ಗುರುಪೀಠದ ಜಗದ್ಗುರುಳಾದ ಪ್ರಸನ್ನಪುರಿ ಮಹಾಸ್ವಾಮೀಜಿಯವರು, ಕನಕ ಗುರುಪೀಠದ ಈಶ್ವರಪುರಿ ಮಹಾಸ್ವಾಮೀಜಿಯವರು, ತಂದೆಯವರಾದ ರಾಚಯ್ಯನವರು, ಮಾಜಿ ರಾಜ್ಯಪಾಲರು, ಅನೇಕ ಹುದ್ದೆಗಳನ್ನು ಅಲಂಕರಿಸಿದವರು, ಹಾಗೆ ಅವರ ತಾಯಿಯವರು ಗೌರಮ್ಮನವರು. ಮೊನ್ನೆ ತಾನೇ ಅವರು ಲಿಂಗೈಕ್ಯರಾದ್ರು. ಈ ಸಂದರ್ಭದಲ್ಲಿ ನಾವೆಲ್ಲರೂ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡದಲ್ಲಿದ್ವಿ. ಆ ದಿವಸ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ನಾವೆಲ್ಲ ಪೂಜ್ಯರು ಮಾತನಾಡಿಕೊಂಡು ಈ ದಿವಸ ಗೌರಮ್ಮನವರ ಒಂದು ಸಮಾಧಿಗೆ ಬಂದು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಅಂತಿಮ ನಮನವನ್ನ ಸಲ್ಲಿಸಬೇಕು. ಆ ಮೂಲಕ ಇಡೀ ನಾಡಿಗೆ, ರಾಷ್ಟ್ರಕ್ಕೆ ಅಪಾರ ಕೊಡುಗೆಯನ್ನ ಕೊಟ್ಟಂತವರು ರಾಚಯ್ಯನವರ ಜೀವನವನ್ನ ಇವತ್ತು ನಾವೆಲ್ಲರೂ ಸಹ ಸ್ವಾಮೀಜಿಯವರು ಇಲ್ಲಿ ನೋಡಿದ್ವಿ. ತುಂಬಾ ಅದ್ಭುತವಾದ ವ್ಯಕ್ತಿತ್ವ, ಸಾಹಸವಾಗಿ ಸಾಕಷ್ಟು ಹೋರಾಟದಿಂದ ಬಂದಂತವರು ಅಂತ ರಾಚಯ್ಯನವರ ಬಗ್ಗೆ ಕೇಳಿದ್ವಿ. ಆದ್ರೆ ಇಲ್ಲಿ ನೋಡಿದಾಗ ಈ ಒಂದು ಕಂಪ್ಲೀಟ್ ಅವರ ಜೀವನ ಚರಿತ್ರೆಯನ್ನ ನಾವೆಲ್ಲ ಸಹ ಇಲ್ಲಿ ನೋಡುವಲ್ಲಿ ನಮ್ಮ ಶಾಸಕರು ಸಂಪೂರ್ಣ ವಿವರಣೆಯನ್ನು ಕೊಟ್ಟರು. ಹೀಗಾಗಿ ಅಂತ ಒಬ್ಬ ಶೋಷಿತ ಸಮುದಾಯದಲ್ಲಿ ಬಂದಂತಹ ಅಪರೂಪದ ವ್ಯಕ್ತಿತ್ವ ನಮ್ಮ ರಾಚಯ್ಯನವರು. ಅವರ ಕುಟುಂಬವೂ ಸಹ ಅವ್ರ ಜೊತೆಗೆ ಇದ್ಕೊಂಡು ಇವತ್ತು ನಾಡಿಗೆ, ರಾಷ್ಟ್ರಕ್ಕೆ ಸೇವೆಯನ್ನು ಸಲ್ಲಿಸುವಂತವರು. ಅಂತವರ ಈ ಸ್ಮಾರಕವನ್ನ ಇಡೀ ಜನ ಎಲ್ಲರೂ ನೋಡ್ಬೇಕು, ಇಲ್ಲಿ ಬಂದು ನೋಡಿ ಅವರ ವ್ಯಕ್ತಿತ್ವವನ್ನ ಪರಿಚಯ ಮಾಡ್ಕೊಳ್ಬೇಕು. ಅವರಿಂದ ಸ್ಫೂರ್ತಿಯನ್ನ ಪಡೆದು ಈ ನಾಡಿಗೆ, ರಾಷ್ಟ್ರಕ್ಕೆ ಮತ್ತಷ್ಟು ಕೀರ್ತಿಯನ್ನು ತರುವಂತ ರೀತಿಯಲ್ಲಿ ಎಲ್ಲರೂ ಸಹ ನಡಿಬೇಕು ಅನ್ನುವಂತ ಆಶಯ ನಮ್ಮದಾಗಿದೆ. ಹಾಗೆ ಇವತ್ತು ನಾವೆಲ್ಲ ಸಹ ಪೂಜ್ಯರು ಬಂದು ಇವತ್ತು ಸ್ಮಾರಕದಲ್ಲಿ ನಾವು ಗೌರವ ಸಮರ್ಪಣೆಯನ್ನು ಮಾಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿದ್ದೇವೆ. ಆ ಮೂಲಕ ನಮ್ಮ AR ಕೃಷ್ಣಮೂರ್ತಿ ಅವರು ಸಹ ನಮ್ಮೆಲ್ಲ ಮಠಮಾನ್ಯಗಳೊಂದಿಗೆ, ಎಲ್ಲ ಸಮುದಾಯಗಳೊಂದಿಗೆ ಬಹಳಷ್ಟು ಪ್ರೀತಿಯಿಂದ ಅಷ್ಟೇ ಉತ್ತಮವಾದಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಡೀ ತಾಲೂಕಿನ ಅಭಿವೃದ್ಧಿ ಪಥದತ್ತ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಉತ್ತಮ ಕೆಲಸವನ್ನು ಮಾಡಿ ಮತ್ತಷ್ಟು ಎತ್ತರಕ್ಕೆ ಬೆಳಿಲಿ ಅಂತೇಳಿ ನಾವೆಲ್ಲ ಪೂಜ್ಯರು ಅವರಿಗೆ ಶುಭ ಹಾರೈಕೆಯನ್ನು ಮಾಡ್ತೀವಿ. ಇವತ್ತು ಈ ರಾಚಯ್ಯನವರ ಸ್ಮಾರಕಕ್ಕೆ ಎಲ್ಲ ಪೂಜ್ಯರೊಂದಿಗೆ ಭೇಟಿ ಕೊಟ್ಟು, ಬಹುಶಃ ನವ ಕರ್ನಾಟಕದ ಒಂದು ನಿರ್ಮಾಣದಲ್ಲಿ ಬಿ ರಾಚಯ್ಯನವರು ಮತ್ತು ಅವರ ಅನೇಕ ಮುಖ್ಯಮಂತ್ರಿಗಳ ಜೊತೆಗೆ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಕರ್ನಾಟಕಕ್ಕೆ ಕೊಟ್ಟಿರುವಂಥವರು, ಶೋಷಿತ ಪರವಾಗಿ, ಬಡವರ ಪರವಾಗಿ, ವಿಫಲರ ಪರವಾಗಿ ಒಂದು ಆಲೋಚನೆಯನ್ನ ಮಾಡ್ತಾ ಇರುವಂತಹ ಧೀಮಂತ ವ್ಯಕ್ತಿತ್ವ ನಮ್ಮ ಬಿ ರಾಚಯ್ಯನವರು. ಬಹುಶಃ ಇವತ್ತು ನಮಗೆ ಈ ಸ್ಮಾರಕ ನೋಡಿದಾಗ ರಾಚಯ್ಯನವರ ಜೀವನ, ಬದುಕು, ಸರಳತೆ, ರಾಜ್ಯಪಾಲರು ಹುದ್ದೆಯನ್ನು ಅಲಂಕರಿಸಿದಂತ ವ್ಯಕ್ತಿ ಆದ್ರೂ ಕೂಡ
ಎಲ್ಲರೊಟ್ಟಿಗೆ ಒಡನಾಟ, ಬಾಂಧವ್ಯ ಇಟ್ಕೊಂಡಂತ ಅಪರೂಪದ ವ್ಯಕ್ತಿತ್ವವುಳ್ಳಂತವ್ರು. ಬಹುಶಃ ಈಗಿನ ರಾಜಕಾರಣಿಗಳಿಗೆ ಅವರು ಆದರ್ಶ ಆಗ್ಬೇಕು ಅಂತ ನಾನು ಭಾವಿಸ್ಕೊಳ್ತೀನಿ. ಎಲ್ಲ ರಾಜಕಾರಣಿಗಳು, ಶಾಸಕರಾಗಿರುವಂತವ್ರು ಇಲ್ಲಿ ಬಂದು ಈ ಸ್ಮಾರಕವನ್ನು ಭೇಟಿ ಮಾಡಿ ಅವರ ಅನೇಕ ರಾಷ್ಟ್ರಪತಿಗಳು ಪತ್ರ ಬರೀತಾರೆ, ಪ್ರಧಾನಮಂತ್ರಿಗಳು ಪತ್ರ ಬರೀತಾರೆ, ವಿದೇಶದಿಂದ ಪತ್ರ ಬರೀತಾರೆ. ಒಂದು ದೊಡ್ಡ ವ್ಯಕ್ತಿತ್ವ ಅವರು, ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಸಹಜವಾಗಿ ಸರಳವಾಗಿ ಮಾತನಾಡುವಂಥದ್ದಲ್ಲ. ಬಹುಶಃ ಕರ್ನಾಟಕದ ಒಬ್ಬ ಧೀಮಂತ ವ್ಯಕ್ತಿತ್ವ ಹೊಂದಿರುವಂತ ಒಬ್ಬ ಶ್ರೇಷ್ಠ ಜನನಾಯಕರಲ್ಲಿ ಅವರು ಒಬ್ಬರು ಅಂತೇಳಿ ನಾವು ಅಂದ್ಕೊಳ್ತೀವಿ. ರಾಷ್ಟ್ರಪತಿ ಹುದ್ದೆಯನ್ನ ಇನ್ನೊಬ್ಬರಿಗೆ ಸೂಚಿಸುವಂತ ಸಾಮರ್ಥ್ಯವನ್ನ ಪಡ್ಕೊಂಡಂತವರು ಬಿ ರಾಚಯ್ಯನವರು. ಬಹುಶಃ ರಾಚಯ್ಯನವರು ಶೋಷಿತ ಸಮುದಾಯಗಳಿಗೆ ದೊಡ್ಡ ಧ್ವನಿಯಾಗಿದ್ರು. ಅವರ ಆದರ್ಶಗಳನ್ನ ನೀವು ಎಲ್ಲರೂ ಕೂಡ ಪಾಲಿಸ್ಬೇಕು. ಹಾಗೇನೆ ನಮ್ಮ ಕೃಷ್ಣಮೂರ್ತಿಯವರು, ಬಹುಶಃ ಅವ್ರನ್ನ ನಾನು ಮೊದಲನೇ ಬಾರಿಗೆ ನೋಡ್ತಾ ಇರುವಂತದ್ದು. ತಂದೆ ಹಾಗೆ ಮಗ, ನೀವು ಕೂಡ ಆದರ್ಶಗಳನ್ನ ಇನ್ನೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ನೀವೆಲ್ಲರೊಟ್ಟಿಗೆ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಿ ಈ ಒಂದು ಏನು ತಂದೆಯವರ ಏನು ಆದರ್ಶಗಳು ನೀವು ಕೂಡ ಅದನ್ನ ಮುಂದುವರಿಸಿಕೊಂಡೋಗಿ ನಾವು ನಿಮ್ಮೊಟ್ಟಿಗೆ ಇರ್ತೀವಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.